ನೋಡ್ಬೋದು ಎಷ್ಟು ಕೆಟ್ಟದಾಗಿ ಬಂದಿದೆ ಅಂತ. ಇದು ಫೇಲ್ ಆಯ್ತು ಅಂಡ್ ಇದು ಜಾಸ್ತಿ ಮೆಲ್ಟ್ ಮಾಡಿ ಈ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ. ನಿಮ್ ಫೋಟೋಸ್ ಆಗ್ಲಿ ಮತ್ತೆ ಸರ್ಪ್ರೈಸ್ ಕೊಡೋದಾಗ್ಲಿ ಮತ್ತೆ ನಿಮ್ ಫ್ರೆಂಡ್ಸ್ ಫೋಟೋಸ್ ಆಗ್ಲಿ ಯಾವ ಫೋಟೋಸ್ ಎಮರ್ಜೆನ್ಸಿಗೆ ನಾವು ಪ್ರಿಂಟ್ ಶರ್ಟ್ ಏನಾದ್ರು ಬೇಕಂದ್ರೆ ನಾವು ಮನೇಲಿ ಈ ತರ ಮಾಡ್ಕೋಬಹುದು. ನಮಸ್ಕಾರ ಕರುನಾಡು ಎಕ್ಸ್ಪೆರಿಮೆಂಟೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮನೇಲಿ ಮಾಡ್ತಾ ಇದೀವಿ ಟಿ ಶರ್ಟ್ ಪ್ರಿಂಟಿಂಗ್. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಟ್ರೆಂಡಿಂಗ್ ಅಲ್ಲಿ ನೋಡಿರ್ಬೋದು. ಎಲ್ಲ ಸ್ಟಾರ್ಟ್ಅಪ್ಸ್ ಗಳಿಗಾಗಿ ಎಲ್ಲ ಯೂಸ್ ಮಾಡ್ತಾರೆ, ದೊಡ್ಡ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಹೀಟಿಂಗ್ ಮೆಷಿನ್ ಆಗಿರ್ಬೋದು, ಅದಕ್ಕೆ ನೀಟಾಗಿ ಕ್ಲಿಯರ್ ಆಗಿ ಬರೋಕ್ಕೆ ಕಲರ್ಸ್ ಆಗಿರ್ಬೋದು, ಅದಕ್ಕೆಲ್ಲ ತುಂಬಾನೇ ಜಾಸ್ತಿ ಖರ್ಚಾಗುತ್ತೆ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನೇನು ಯೂಸ್ ಮಾಡಲ್ಲ. ಮನೇಲಿ ಇರೋ ಚಿಕ್ಕ ಪುಟ್ಟ ಐಟಮ್ನ ಯೂಸ್ ಮಾಡಿಕೊಂಡು ಮಸ್ತಾಗಿ ಫಿಶಿಯಲ್ ಆಗಿರೋ ಪ್ರಿಂಟೆಡ್ ಟಿ ಶರ್ಟ್ನ ಮನೇಲೆ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋದು ಕ್ಲಿಯರ್ ಆಗಿರೋ ಟಿ ಶರ್ಟ್ಸ್ ಬೇಕಾಗುತ್ತೆ. ಸಿಂಥೆಟಿಕ್ ಆದ್ರೂ ನಡೆಯುತ್ತೆ, ಬಟ್ ಕಾಟನ್ ಇದ್ರೆ ನಮಗೆ ಅದು ಕರೆಕ್ಟಾಗಿ ಕುತ್ಕೊಳಕ್ಕೆ ಬೆಸ್ಟ್ ಇರುತ್ತೆ. ಒಂದು ಕ್ಲಿಯರ್ ಆಗಿರೋ ಲೈಟ್ ಕಲರ್ ಒಂದು ಟಿ ಶರ್ಟ್ನ ತಗೋಬೇಕಾಗುತ್ತೆ. ಬ್ಯಾಕ್ ಸೈಡ್ ಫುಲ್ ಕ್ಲಿಯರ್ ಆಗಿದೆ. ಅದರಲ್ಲಿ ನಾನು ಜಸ್ಟ್ ತೋರ್ಸಕ್ಕಂತ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನನ್ನ ವೆಸ್ಟ್ ಟಿ ಶರ್ಟ್ ಇದು. ಪ್ರಿಂಟ್ ಮಾಡಕ್ಕೆ ಏನೇನ್ ಐಟಮ್ಸ್ ಬೇಕಂತ ಇವಾಗ ನೋಡೋಣ ಬನ್ನಿ. ಇದನ್ನು ನೀವು ಎಲ್ಲ ಕಡೆ ನೋಡಿರ್ಬೋದು, ಪ್ಯಾಕೇಜಿಂಗ್ ಅಲ್ಲಿ ಎಲ್ಲ ಕಡೆ ಯೂಸ್ ಮಾಡಿರ್ತಾರೆ. ಇದು ನಮ್ಗೆ ಇವತ್ತು ಯೂಸ್ ಆಗುತ್ತೆ. ಮತ್ತೆ ನಮ್ಗೆ ಬೇಕಾಗಿರೋದು ಮಸ್ತಾಗಿರೋ ಪ್ರಿಂಟ್ಸ್ ನಾನು ಪ್ರಿಂಟ್ರೆಸ್ಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಂಗಡಿಗೆ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂತ. ನೀವು ಕೂಡ ಇದೇ ತರ ನಿಮ್ ಫೋಟೋಸ್ ಆಗ್ಲಿ ಮತ್ತೆ ನಿಮ್ ಫ್ರೆಂಡ್ಸ್ ಫೋಟೋಸ್ ಆಗ್ಲಿ ಯಾವ ಫೋಟೋಸ್ ಬೇಕಾದ್ರೂ ಇದ್ರ ಪ್ರಿಂಟ್ ಹಾಕೊಂಡು ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡ್ಕೋಬಹುದು. ಮತ್ತೊಂದು ಮೇನ್ ಥಿಂಗ್ ನಮ್ಗೆ ಇದು ಬೇಕೇ ಬೇಕು. ಇದೇನು ಗೊತ್ತಾ, ಬಟರ್ ಪೇಪರ್ ಅಂತಾರೆ. ಇದು ನಿಮಗೆ ಅಲ್ಲಿ ಇಲ್ಲಿ ಹುಡ್ಕೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಮನೆ ಅಕ್ಕಪಕ್ಕ ಬುಕ್ ಸ್ಟೋರಲ್ಲೇ ಕೇಳಿದ್ರೆ ಒಂದು 10 ರೂಪಾಯಿಗೆ ಇದು ಸಿಕ್ಬಿಡುತ್ತೆ. ಮತ್ತೆ ಒಂದು ಸೀಸರ್. ಹಂಗೆ ಮೇನ್ ಥಿಂಗ್ ಆಗಿ ಬೇಕಾಗಿರೋದು ಈ ಐರನ್ ಬಾಕ್ಸ್. ಇದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಹೀಟಿಂಗ್ ಮಾಡೋಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಇದೇನೆ. ನಾನು ಯೂಟ್ಯೂಬ್ಸಲ್ಲಿ ಅಷ್ಟೊಂದೆಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ನಾನು ಇನ್ನು ಮುಂದೆನಾದರೂ ಈ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿ ಇರೋ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ಬಂದು ತುಂಬ ವೀಡಿಯೋಸ್ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ನೀವು ಕೂಡ ಮನೇಲಿ ಅದನ್ನು ಟ್ರೈ ಮಾಡ್ಬೋದು. ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಲೆಗ್ ಸ್ಟಾರ್ಟ್. ಟಿ ಶರ್ಟ್ನ ನೀಟಾಗಿ ಐರನ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲ ಕಡೆ ಸಿಕ್ಕಾಗಿರುತ್ತೆ ಮತ್ತು ನೀಟಾಗಿರಲ್ಲ. ಅದಕ್ಕೋಸ್ಕರ ಒಂದ್ಸತಿ ನೀಟಾಗಿ ಐರನ್ ಮಾಡ್ಕೊಬಿಡ್ಬೇಕು. ನೀವು ಈ ಮಿಸ್ಟೇಕ್ನ ಮಾಡಕ್ಕೆ ಹೋಗ್ಬೇಡಿ. ನನ್ನ ಹತ್ರ ಈ ಪ್ಲಾಸ್ಟಿಕ್ ರ್ಯಾಪರ್ ತುಂಬ ಚಿಕ್ಕದಾಗಿದೆ. ನೀವು ದೊಡ್ಡದೇ ತಗೊಳ್ಳಿ, ಯಾಕಂದರೆ ಚಿಕ್ಕದಾದ್ರೆ ಪ್ರಿಂಟು ತುಂಬ ದೊಡ್ಡದಿರುತ್ತಲ್ಲ, ಅದಕ್ಕೋಸ್ಕರ ದೊಡ್ಡದೇ ತಗೊಳ್ಳಿ. ನಾನು ಈ ಚಿಕ್ಕದಲ್ಲೇ ಹೆಂಗೋ ಮೇಂಟೈನ್ ಮಾಡಿ ಇದನ್ನ ಫುಲ್ ಕವರ್ ಮಾಡ್ತೀನಿ. ನಾವು ಟಿ ಶರ್ಟ್ಗೆ ಪ್ರಿಂಟ್ ಮಾಡೋಕೆ ಮುಂಚೆ ಪ್ಲಾಸ್ಟಿಕ್ ರ್ಯಾಪರಿಂದ ನಾವು ಫುಲ್ಲು ರ್ಯಾಪ್ ಮಾಡಬೇಕಾಗುತ್ತೆ ಈ ಪ್ರಿಂಟ್ನ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಾವು ಈ ಕರೆಕ್ಟಾಗಿ ಯಾವ ಪ್ಲೇಸಲ್ಲಿ ನಾವು ಪ್ರಿಂಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಲುಕ್ ಕಾಣಿಸೋದು ಅದೇ ಅಲ್ವಾ, ಅದಕ್ಕೋಸ್ಕರ ನಾವು ಕರೆಕ್ಟಾಗಿರೋ ಜಾಗನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಹತ್ರ ಪ್ಲಾಸ್ಟಿಕ್ ರ್ಯಾಪರ್ ಚಿಕ್ಕದೇ ಇರೋದ್ರಿಂದ ನಾವು ಇದನ್ನ ಎರಡು ಸತಿ ಕಟ್ ಮಾಡ್ಕೊಬೇಕು. ಎರಡು ಕಟ್ ಮಾಡ್ಕೊಂಡ ನಂತರ ಇಲ್ಲಿಂದ ಎರಡು ಜಾಯಿನ್ ಮಾಡ್ಕೊಂತೀವಿ ನೋಡ್ಬೋದು. ಎರಡು ಜಾಯಿನ್ ಮಾಡ್ಕೊಂಡಾಗ ನಮ್ಗೆ ಅಗಲ ಬರುತ್ತೆ. ಆವಾಗ ನಾವು ಪ್ರಿಂಟ್ನ ಕವರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದೇ ಥರ ನಾವು 2 ಲೇಯರ್ ಮಾಡ್ಕೋಬೇಕಾಗುತ್ತೆ. ಆ 2 ಲೇಯರ್ನ ಯೂಸ್ ಮಾಡಿಕೊಂಡು ನಾವು ಪ್ರಿಂಟ್ ಮೇಲೆ ನೀಟಾಗಿ ಕ್ಲಿಯರ್ ಆಗಿ ಬರೋ ಥರ ಫುಲ್ಲು ಕವರ್ ಮಾಡಬೇಕಾಗುತ್ತೆ. ಒಂಚೂರು ಗಾಳಿ ತುಂಬ್ಕೊಂಬಾರ್ದು ಮತ್ತೆ ಒಂಚೂರು ಗಜಿಬಿಜಿ ಆಗಬಾರ್ದು. ನೋಡೋದಕ್ಕೆ ನೀಟಾಗಿ ಕಾಣಬೇಕು. ಹಿಂದೆ ಮುಂದೆ 2 ಲೇಯರು ಕಾಣಿಸಿದ್ದೀವಿ. ಇವಾಗ ಬೆಟರ್ ಪೇಪರ್ ತಗೊಂಡು ಇದ್ರ ಮೇಲೆ ನೀಟಾಗಿ ಐರನ್ ಮಾಡೋಣ, ಹೀಟ್ ಮಾಡೋಣ. ಬಟರ್ ಪೇಪರ್ ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೆ 2 ಲೇಯರ್ನ ಕಟ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿದ್ದೀವಿ. ಹೀಟ್ ಮಾಡೋಕ್ಕೆ ಮುಂಚೆ ನಾನು ಹೇಳೋ 2 ಪಾಯಿಂಟ್ಸ್ ಮೇಲೆ ತುಂಬ ಗಮನ ಇರಲಿ. ಯಾಕಂದರೆ ಹೀಟ್ ಮಾಡ್ಬೇಕಾದ್ರೆ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ನಮ್ಮ ಪಾಯಿಂಟ್ ನಂಬರ್ 1, ಹೀಟ್ ಮಾಡ್ಬೇಕಾದ್ರೆ ನಿಧಾನಕ್ಕೆ ಹೀಟ್ ಮಾಡಬೇಕಾಗುತ್ತೆ. ಸ್ವಲ್ಪನೇ ಮಾಡ್ಕೊಂಬರ್ಬೇಕು ಎಡ್ಜಿಂದ. ಆ್ಯಂಡ್ ಈ ಐರನ್ ಬಾಕ್ಸ್ ಹೀಟ್ ಲೆವೆಲ್ಲು ಮೀಡಿಯಮ್ ಲೆವೆಲಲ್ಲಿ ಇರಲಿ. ಯಾಕಂದರೆ ಜಾಸ್ತಿ ಹೀಟ್ ಆದರೆ ಮೆಲ್ಟ್ ಆಗಿಬಿಡುತ್ತೆ ಆ್ಯಂಡ್ ಕಮ್ಮಿ ಹೀಟ್ ಆದರೆ ಅಂಟೋದೇ ಇಲ್ಲ. ಅದಕ್ಕೋಸ್ಕರ ನೀಟಾಗಿ ಹೀಟ್ ಲೆವೆಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೂ ಒಂದು, ನಾವು ಪ್ರಿಂಟ್ ಮಾಡ್ಬೇಕಾದ್ರೆ ನೀವು ನೋಡ್ಬೋದು ಒಳಗಡೆ ಕಾಣಿಸ್ತಿದೆ ಹೇರ್ ತುಂಬ್ಕೊಂಡ್ಬಿಟ್ಟಿದೆ. ನಾನು ಹೀಟ್ ಮಾಡ್ಬೇಕಾದ್ರೆ ನಾನು ಫುಲ್ ಎಡ್ಜಸ್ಟ್ನೆಲ್ಲ ಫಸ್ಟು ಕವರ್ ಮಾಡ್ಕೊಂಡ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಒಳಗಡೆ ಹೇರ್ ತುಂಬ್ಕೊಂಡ್ಬಿಟ್ಟಿತ್ತು. ನೀವು ಮಾಡ್ಬೇಕಾದ್ರೆ ಒಂದು ಸೈಡಿಂದ ನೀಟಾಗಿ ಮಾಡ್ಕೊಂಬನ್ನಿ, ಅವಾಗ ಹೇರ್ ಎಲ್ಲ ಒಂದು ಕಡೆ ಔಟ್ ಆಗಿರುತ್ತೆ. ಮತ್ತು ಬಟರ್ ಪೇಪರ್ನ ರಿಮೂವ್ ಮಾಡ್ಬೇಕಾದ್ರೆ ನೋಡಿಕೊಂಡು ರಿಮೂವ್ ಮಾಡಬೇಕಾಗುತ್ತೆ. ಒಂದೊಂದು ಕಡೆ ಮೆಲ್ಟ್ ಆಗಿರಲ್ಲ, ಒಂದು ಕಡೆ ಅಂಟ್ಕೊಂಡಿರಲ್ಲ. ನೋಡ್ಬೋದು ಇವಾಗ ಅಂಟ್ಕೊಂಡಿಲ್ಲ. ಎಲ್ಲಿ ಕರೆಕ್ಟಾಗಿ ಅಂಟ್ಕೊಂಡಿದೆಯೋ ಅಲ್ಲಿ ಕರೆಕ್ಟಾಗಿ ಹಿಡ್ಕೊಂಡು ನಿಧಾನಕ್ಕೆ ಎಳಿತಾ ಇದ್ದೀನಿ. ನೀವು ಅಷ್ಟೇ ನೋಡಿಕೊಂಡು ನಿಧಾನಕ್ಕೆ ಎಳಿಬೇಕಾಗುತ್ತೆ. ಯಾಕಂದರೆ ಜೋರಾಗಿ ಎಳೆದ್ರೆ ಮೇಲ್ಗಡೆ ಇರೋ ಅಂಟ್ಕೊಂಡಿರುತ್ತಲ್ಲ ರ್ಯಾಪರು, ಅದು ಫುಲ್ ಕಿತ್ಕೊಂಬಂದ್ಬಿಡುತ್ತೆ. ಅದಕ್ಕೆ ತೆಗಿಬೇಕಾದ್ರೆ ಹುಷಾರಾಗಿ ನಿಧಾನಕ್ಕೆ ತೆಗಿಬೇಕಾಗುತ್ತೆ. ಅಕಸ್ಮಾತ್ ನಾವು ಹೀಟ್ ಮಾಡ್ಬೇಕಾದ್ರೆ ಏನಾರು ಜಾಸ್ತಿ ಹೀಟ್ ಮಾಡಿಬಿಟ್ಟಿದ್ರೆ ಅವಾಗ ಏನಾಗುತ್ತಂದರೆ ನಮ್ಮ ಬಟರ್ ಪೇಪರ್ಗೆ ಫುಲ್ ಕಚ್ಕೊಂಡ್ಬಿಟ್ಟಿರುತ್ತೆ. ಅವಾಗ ನಾವು ಎಳಿಬೇಕಾದ್ರೆ ನೋಡ್ಕೊಂಡು ಎಳಿಬೇಕಾಗುತ್ತೆ, ಇಲ್ಲಾಂದರೆ ರ್ಯಾಪರು ಸ್ವಲ್ಪ ಕಿತ್ಕೊಂಬರೋ ಚಾನ್ಸಸ್ ತುಂಬ ಇರುತ್ತೆ.
ನೋಡ್ಬೋದು ಎಷ್ಟು ಕೆಟ್ಟದಾಗಿ ಬಂದಿದೆ ಅಂತ. ಇದು ಫೇಲ್ ಆಯಿತು. ಆ್ಯಂಡ್ ಇದು ಜಾಸ್ತಿ ಮೆಲ್ಟ್ ಮಾಡಿದ ಕಾರಣ ಬಟರ್ ಪೇಪರು ಫುಲ್ ಎಲ್ಲ ಅಂಟ್ಕೊಬಿಡ್ತು. ತೆಗಿಯಕ್ಕೆ ಹೋದ್ವಿ, ನೀರಾಕಿ ತೆಗಿಯಕ್ಕೆ ಹೋದ್ವಿ, ಫುಲ್ ಇಮೇಜ್ ಎಲ್ಲ ಒಂಥರ, ಪ್ರಿಂಟ್ ಎಲ್ಲ ಒಂಥರ ಬಂದ್ಬಿಡ್ತು. ಪರವಾಗಿಲ್ಲ, ಇದಿಷ್ಟು ವೇಸ್ಟ್ ಆದ್ರೂ ಇದು ಸ್ವಲ್ಪ ನೀಟಾಗೇ ಬಂದಿದೆ ಅನ್ಕೋತೀನಿ. ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಮೆಲ್ಟ್ ಆದ್ರೂ ನೀಟಾಗಿ ಬಂದಿದೆ. ಸಕ್ಕತ್ತಾಗಿ ಕಾಣ್ತಿದೆ. ಅಕಸ್ಮಾತ್ ನಮ್ಗೆ ಸೆಲೆಬ್ರೇಷನ್ ಯಾರಿಗಾರ ಸರ್ಪ್ರೈಸ್ ಕೊಡೋದಾಗಿ ಎಮರ್ಜೆನ್ಸಿಗೆ ನಾವು ಪ್ರಿಂಟ್ ಶರ್ಟ್ ಏನಾದ್ರು ಬೇಕಂದ್ರೆ ನಾವು ಮನೇಲಿ ಈ ಥರ ಮಾಡ್ಕೋಬೋದು. ತುಂಬ ಈಸಿ ಆಗಿದೆ ಈ ಟ್ರಿಕ್. ಆ್ಯಂಡ್ ಇದು ತುಂಬ ಬಿಗ್ ಸೈಜ್ ಆಗಿರೋದ್ರಿಂದ ಇದನ್ನ ಬೀಟ್ ಮಾಡ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಯಿತು. ಆ್ಯಂಡ್ ನೀವೇನಾದ್ರು ಚಿಕ್ಕ ಸೈಜಾಗಿ ಪ್ರಿಂಟ್ ಏನಾರು ಮಾಡ್ತೀರಾ ಅಂದರೆ ಆರಾಮಾಗಿ ಲೋಗೋಗೀಗ ಏನಾರು ಆರಾಮಾಗಿ ಮಾಡ್ಕೋಬೋದು. ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ನನ್ನ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೀಲೇಬೇಡಿ. ನಮಸ್ಕಾರ.